ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಏನಪ್ಪ ಅಂದರೆ ಇವತ್ತೊಂದು ಹೊಸ ರೆಸಿಪಿ ಟ್ರೈ ಮಾಡೋಣ ಅಂತ. ಯಾವುದಂದ್ರೆ ರಾಜಗಿರಿ ಪಲ್ಯನ. ಇದನ್ನು ಒಂದು 4-5 ಬಾರಿ ಕ್ಲೀನಾಗಿ ತೊಳಿರಿ. ಯಾಕಂದರೆ ಇದು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆಯೂ KR ಮಾರ್ಕೆಟಿಂದ ಬಂದಿರುತ್ತೆ. KR ಮಾರ್ಕೆಟಿಂದ ಬಂದಿರುತ್ತೆ ಅಂದರೆ ಇದಕ್ಕೆ ನಾವು ಹೇಳೋ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ. ನೀವೇ ತಿಳ್ಕೊಂಬಿಡಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಎಣ್ಣೆ, ಜೀರಿಗೆ, ಬೇಳೆ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪು. ಇಷ್ಟಾದರೆ ಸಾಕು. ನೋಡಿ, ಇವಾಗ ಇದಕ್ಕೆ ಬೆಳ್ಳುಳ್ಳಿ, ಆಯಿಲು ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಬೇಳೆ ಸೇರಿಸ್ಕೊತಾ ಇದ್ದೀನಿ. ಬೇಳೆ ಸೇರಿಸ್ಕೊಂಡು ಸ್ವಲ್ಪ 3-4 ಸ್ಪೂನ್ ಎಷ್ಟಾಗುತ್ತೋ ಅಷ್ಟು ಹಾಕ್ಕೊಳ್ಳಿ. ಇಷ್ಟೇ ಬೇಕಂತೀನಿ. ನೀವು ಇದ್ರ ಜೊತೆ ಬೇಕಾದ್ರೆ ಶೇಂಗಾದ ಪೌಡ್ರಲ್ಲಿ ಹಾಕ್ಬೋದು, ಇಲ್ಲ ಚೆನ್ನಾಗಿ ಬೇಳೆ ಅಥವಾ ಕೇಸರಿ ಬೇಳೆ, ಅದು ಇಲ್ಲ ಅಂದರೆ ನಿಮಗೆ ಕಡಲೆಬೇಳೆ ಹಾಕ್ಕೋಬೋದು, ತೊಗರಿ ಬೇಳೆ ಹಾಕ್ಕೋಬೋದು, ಇಲ್ಲ ಹೆಸರು ಬೇಳೆ ಇದ್ರೂ ಹಾಕ್ಕೋಬೋದು. ನಿಮ್ಮಲ್ಲಿ ಯಾವ್ದು ಅವೈಲೇಬಲ್ ಇದೆ ನೋಡಿ ಅದನ್ನು ಹಾಕ್ಕೊಳ್ಳಿ. ಅದನ್ನೇ ಹಾಕ್ಕೋಬೇಕಂತೇನಿಲ್ಲ, ನಿಮ್ಮಲ್ಲಿ ಯಾವುದಿರುತ್ತೋ ಅದನ್ನು ಹಾಕ್ಕೊಳ್ಳಿ, ಅಷ್ಟೇ ಸಾಕು. ಇದು ಸ್ವಲ್ಪ ರೆಡ್ ಆಗಿ ಬರುತ್ತಲ್ಲ, ಇಷ್ಟಾದರೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಅದು ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗೋದು ನೋಡಿ. ನಿಮಗೆ ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಳ್ಳಿ. ನಾವು ಸ್ವಲ್ಪ ಜಾಸ್ತಿ ಖಾರ ಹಾಕ್ತಿದ್ದೀವಿ, ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಅದಕ್ಕೆ ಮೆಣಸಿನ್ಕಾಯಿನ ನೀವು ಹೆಚ್ಚಿಬಿಟ್ಟು ಹಾಕಿದರೆ ಇನ್ನೂ ಒಳ್ಳೇದು ಅನ್ಕೊಂತೀನಿ. ನಾನು ಸ್ವಲ್ಪ ಕುಟ್ಬಿಟ್ಟು ಹಾಕಿರೋದು ಅಷ್ಟೇ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ಹಂಗೆ ಹಾಕ್ಕೊಳ್ಳಿ. ನೋಡಿ, ಎಲ್ಲನೂ ಚೆನ್ನಾಗಿ ಫ್ರೈ ಆಗೋ ತನಕ ಫ್ರೈ ಮಾಡಿ ನಂತರ ಇದಕ್ಕೆ ಸ್ವಲ್ಪ ರೆಡ್ ಆದಮೇಲೆ ಪಲ್ಯನ ಸೇರಿಸ್ಕೊಂಡಿದ್ದೀನಿ. ಪಲ್ಯನ ಸೇರಿಸ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಇವಾಗ ಉಪ್ಪು ಹಾಕ್ಕೊಂಡು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಕೆಲವೊಬ್ರು ಜಾಸ್ತಿ ಉಪ್ಪು ತಿಂತೀರಾ, ಕೆಲವರು ಸ್ವಲ್ಪ ಉಪ್ಪು ತಿಂತೀರಾ. ನಿಮಗೆ ಎಷ್ಟಾಗುತ್ತೋ ಅಷ್ಟು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು. ಸ್ವಲ್ಪ ಉಪ್ಪು ಕಮ್ಮಿ ಹಾಕ್ಕೊಳ್ಳಿ, ಯಾಕಂದರೆ ಸ್ವಲ್ಪ ಉಪ್ಪು ಕಮ್ಮಿ ಆದರೆ ಬೇಕಾದ್ರೆ ಮೇಲೆ ಹಾಕ್ಕೋಬೋದು. ಜಾಸ್ತಿ ಆದರೆ ಅದನ್ನು ತೆಗಿಯೋಕ್ಕಾಗೋದಿಲ್ಲ. ಸೊ ಆ ಕಾರಣಕ್ಕೆ. ಮತ್ತು ಇದಕ್ಕೆ ನೀರು ಸೇರಿಸ್ಬೇಡಿ, ಯಾಕಂದರೆ ಇದು ನೀರು ಬಿಡುತ್ತೆ. ನೀವು ನೋಡ್ತಾ ಇರ್ಬೋದು, ಇದಕ್ಕೂ ಉಪ್ಪು ಹಾಕಿದ ತಕ್ಷಣ ಆಟೋಮೆಟಿಕ್ ತಾನೇ ನೀರು ಬಿಡುತ್ತೆ. ಇದು ಒಂದು 10-12 ಸೆಕೆಂಡ್ ಬಿಟ್ಟರೆ ಆಟೋಮೆಟಿಕ್ ನೀರು ಬಿಡುತ್ತೆ. ಅಷ್ಟು ಮಾಡಿಕೊಂಡು ಇದಕ್ಕೆ ನೋಡಿ ಚೆನ್ನಾಗಿ ಸೇರಿಸ್ಕೊಳ್ಳಿ. ಅದನ್ನು ತಿರುಗಾಡಿ. ಇಷ್ಟೇ ಇದು ರೆಸಿಪ್ಟು. ಇದು 2-3 ನಿಮಿಷ ಆಗುವಂಥ ರೆಸಿಪ್ಟು. ಇದ್ರ ಮೇಲೆ ಮುಚ್ಚಿ 1-2 ನಿಮಿಷ ಬಿಟ್ಟು ನೋಡಿ, ಆಟೋಮೆಟಿಕ್ ಬೆಂದಿರುತ್ತೆ. ನಿಮಗೆ ಇದಕ್ಕಿಂತ ಸ್ವಲ್ಪ ಹಸಿ ಬೇಕಾದರೆ ಹಸಿನ ತೊಗೋಬೋದು. ಇಷ್ಟೊಂದೇನು ಬೇಯಿಸೋಬೇಕಾಗಿಲ್ಲ. ನಾನು ಸ್ವಲ್ಪ ಜಾಸ್ತಿ ಬೇಯಿಸ್ಬೇಕಂತ ಬೇಯಿಸಿದ್ದೀನಿ ಅಷ್ಟೇ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಎಲ್ಲರಿಗೂ ನಮಸ್ಕಾರ.